ದಾಪುಕಾಲಿಟ್ಟಿರುವಂತಹ ತಮಿಳಿನ ವಿಜಯ್ ಕರೂರು ರ್ಯಾಲಿನಲ್ಲಿ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ 39 ಜನರ ದುರ್ಮರಣ ನಡೆದಿತ್ತು. ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಕನ್ನಡ ಚಿತ್ರನಟ ಅಂದ್ರೆ ಕನ್ನಡದ ಹೋರಾಟಗಾರ ಆಗಿರುವಂತಹ ಪರಮೇಶ್ವರ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಚಿತ್ರನಟ ವಿಜಯ್ ಕರೂರು ಅವರ ರ್ಯಾಲಿನಲ್ಲಿ ಸಂಭವಿಸಿದಂತಹ ಅಂದ್ರೆ ಕನ್ನಡ ಪರ ಹೋರಾಟಗಾರ ಪರಮೇಶ್ವರ್ ರವರು ತಮಿಳಿನ ನಟ ವಿಜಯ್ ರವರ ಬಗ್ಗೆ ಮಾತನಾಡಿರುವಂತಹದ್ದು. ವಿಜಯ್ ರವರು ಕರೂರು ಅವರ ರ್ಯಾಲಿನಲ್ಲಿ ಸಂಭವಿಸಿದ ಕಾಲ್ತುಳಿತ ದುರಂತದಲ್ಲಿ ಸುಮಾರು 39 ಜನ ಮೃತಪಟ್ಟಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಘಟನೆ ವಿಜಯ್ ಅವರ ಅಭಿಮಾನಿಗಳಿಗಿದ್ದ ಸ್ಥಳದಲ್ಲಿ ಸಂಭವಿಸಿದ್ದು, ಸಾವನ್ನಪ್ಪಿದವರ ಕುಟುಂಬಗಳಿಗೆ ಇದು ಎಂದಿಗೂ ಮರೆಯಲಾಗದಂತಹ ನೋವಾಗಿದೆ. ಈ ದುರ್ಘಟನೆ ಸಂಭವಿಸದಂತೆ ರ್ಯಾಲಿ ನಡೆಸಲು ಅನುಮತಿ ನೀಡಿದ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ. ಬೆಂಗಳೂರಿನಲ್ಲಿಯೂ ಕೂಡ ಇಂತಹದ್ದೇ ಒಂದು ಪ್ರಕರಣ ಆಯಿತು. ಅದಕ್ಕೆ ಈ ರ್ಯಾಲಿ ನಡೆಸಲಿಕ್ಕೆ ಯಾರು ಕಾರಣನೋ ಆ ಅಧಿಕಾರಿಗಳ ಮೇಲೆ ಕ್ರಮವನ್ನ ಜರುಗಿಸಬೇಕು ಅಂತ ಮೈಸೂರು ಹೃದಯವಂತ ಕನ್ನಡಿಗ ಬಳಗದ ಸದಸ್ಯರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅನುಮತಿ ನೀಡಿದಂತಹ ಅಧಿಕಾರಿಗಳು ಮತ್ತು ಈ ಘಟನೆಗೆ ಸಂಬಂಧಿಸಿದವರನ್ನ ಕೂಡಲೇ ಕೆಲಸದಿಂದ ವಜಾಗೊಳಿಸಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಮೈಸೂರು ಹೃದಯವಂತ ಕನ್ನಡಿಗ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರುವಂತಹ DPK ಪರಮೇಶ್ವರ್ ಅವರು ಮಾತನಾಡಿ, ವಿಜಯ್ ಕರೂರು ಅವರನ್ನ ಕೂಡಲೇ ಬಂಧಿಸಬೇಕು, ತಮಿಳಿನ ವಿಜಯ್ ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಕನ್ನಡ ಪರ ಹೋರಾಟಗಾರರು ನಡೆಸುವಂತಹ ಸಣ್ಣ ಪ್ರತಿಭಟನೆಗಳಿಗೆ ಅನುಮತಿ ನೀಡದಂತಹ ಅಧಿಕಾರಿಗಳು ಈ ಬೃಹತ್ ರ್ಯಾಲಿಗೆ ಹೇಗೆ ಅನುಮತಿ ನೀಡ್ತಾರೆ? ಯಾರ ಒತ್ತಡದಿಂದ ಅನುಮತಿ ನೀಡಲಾಗುತ್ತೆ ಅಥವಾ ಹಣದ ಆಸೆಯಿಂದ ಅನುಮತಿ ನೀಡ್ತಾರೆಯೇ ಎಂಬ ಪ್ರಶ್ನೆಗಳನ್ನ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಬಂದ್ರು. ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಈ ವೇಳೆ ಆಗ್ರಹಿಸಿದ್ರು. ರಾಜಕಾರಣಿಗಳು ನಮಸ್ಕಾರ. ಆತ್ಮೀಯ ಕನ್ನಡದ ಬಂಧುಗಳೇ, ಏನು ನಿನ್ನೆ ತಮಿಳುನಾಡಲ್ಲಿ ವಿಜಯ್ ಅವರ ಒಂದು ರ್ಯಾಲಿಗೆ ಹೋಗುವಂಥ ಸಂದರ್ಭದಲ್ಲಿ ಸುಮಾರು 40 ಜನ ಕಾಲ್ತುಳಿತಕ್ಕೆ ಮೃತಪಟ್ಟಿದ್ದಾರೆ. ಅವರೆಲ್ಲ ಕುಟುಂಬಕ್ಕೆ ಹಾಗೂ ಮೃತಪಟ್ಟಂಥವ್ರಿಗೆ ಎಲ್ಲರಿಗೂ ಭಗವಂತ ಶಾಂತಿ ನೀಡಲಿ, ಅವ್ರ ಕುಟುಂಬಗಳಿಗೆ ಧೈರ್ಯ ತುಂಬುವ ಶಕ್ತಿ ನೀಡಲಿ ಅಂತ ಇದೊಂದು ದೊಡ್ಡ ದುರಂತ. ಇಂಥ ಘಟನೆಗಳು ಪದೇ ಪದೇ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕುವಂಥ ದಿಕ್ಕಲ್ಲಿ ಯಾರೂ ಸಹ ಪರಿಶೀಲನೆ ಮಾಡ್ತಾ ಇಲ್ಲ, ಪರೋಕ್ಷವಾಗಿ ವೀಕ್ಷಣೆ ಮಾಡ್ತಾ ಇಲ್ಲ. ಇವತ್ತು ಈ 40 ಜನ ಮೃತಪಡೋದಕ್ಕೆ ಕಾರಣಕರ್ತರಾದಂಥ ರಾಜಕಾರಣಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಅವ್ರನ್ನ ಕೆಲಸದಿಂದ ಶಾಶ್ವತವಾಗಿ ವಜಾಗೊಳಿಸ್ಬೇಕು. ಮುಂಜಾಗ್ರತೆ ಇಲ್ಲದೆ ಅಂತ ರ್ಯಾಲಿ ಕಾರ್ಯಕ್ರಮಗಳಿಗೆ ಅನುಮತಿ ಯಾವ ರೀತಿ ಕೊಟ್ಟರು? ಇವತ್ತು ಕನ್ನಡ ಪರ ಸಂಘಟನೆಗಳು ಭ್ರಷ್ಟ ರಾಜಕಾರಣಿಗಳ ವಿರುದ್ಧ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಬೆರಳೆಣಿಕೆಯಷ್ಟು ಜನ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಅವ್ರನ್ನ ಪ್ರಶ್ನೆ ಮಾಡುವಂತ ಅಧಿಕಾರಿಗಳು, ಅವ್ರಿಗೆ ಅನುಮತಿ ತಗೊಂಡಿದ್ದೀನ ಅಂತ ಕೇಳುವಂತ ರಣಹೇಡಿ ಅಧಿಕಾರಿಗಳು ಇವತ್ತು ಲಕ್ಷಾಂತರ ಜನ ರ್ಯಾಲಿಯಲ್ಲಿ ಭಾಗವಹಿಸಿ 40 ಜನ ಮೃತಪಡುವುದರ ಮೂಲಕ ಅವರ ಕುಟುಂಬಗಳಿಗೆ ಕಂಟಕವಾಗಿದ್ದಾರಲ್ಲ, ಇಂಥ ರಣಹೇಡಿ ಅಧಿಕಾರಿಗಳಿಗೆ ಯಾವ ಶಿಕ್ಷೆ? ಇವ್ರಿಗೆ ಗಡಿಪಾರು ಶಿಕ್ಷೆ ಕೊಡಬೇಕು, ಇಲ್ಲ ಶಾಶ್ವತವಾಗಿ ಕೆಲಸದಿಂದ ವಜಾಗೊಳಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಈ ಘಟನೆಗೆ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೇವೆ. ಜನನು ಎಚ್ಚೆತ್ಕೋಬೇಕು. ಜನ ಬರ್ತಾ ಬುದ್ಧಿವಂತರಾಗ್ತಾ ಇಲ್ಲ, ಮಂಕು ದಿನಗಳಾಗ್ತಾ ಇದ್ರಿ, ನರ ಭಕ್ಷಕರಿಂದ ಹೋಗ್ತಾ ಇದ್ರಿ, ನರ ಪಿಚಾಚಿಗಳಿಂದ ಹೋಗ್ತಾ ಇದ್ರಿ, ಭ್ರಷ್ಟ ರಾಜಕಾರಣಿಗಳಿಂದ ಹೋಗ್ತಾ ಇದ್ರಿ, ದೇಶ ದ್ರೋಹಿಗಳಿಂದ ಹೋಗ್ತಾ ಇದ್ರಿ, ಜಾತಿವಾದಿಗಳಿಂದ ಹೋಗ್ತಾ ಇದ್ರಿ, ಹಣ ಆಸೆಗೆ ಬಲಿಯಾಗ್ತಾ ಇದ್ರಿ. ನೀವು ಕನ್ನಡ ಪರ ಹೋರಾಟಗಾರರ ಜೊತೆ ಯಾರಾದ್ರೂ ಸ್ವಯಂ ಪ್ರೇರಿತವಾಗಿ ಬಂದು ಹೋರಾಟಕ್ಕೆ ಬಂದಿರೋದು ನೋಡಿದ್ದೀರಾ? ಇವತ್ತು ರಾಜಕಾರಣಿಗಳಿಂದ ಹೋಗಿ ಸತ್ತಿರೋರು ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ಚಿತ್ರನಟರಿಂದ ಹೋಗಿ ಸತ್ತಿರೋರು ಬೇಕಾದಷ್ಟು ಜನ ಇದ್ದಾರೆ. ಇದೇ ರೀತಿ ಏನಾದ್ರು ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡುವಂತ ಕನ್ನಡ ಪರ ಸಂಘಟನೆಗಳ ಜೊತೆ ಹೋಗಿ ಒಬ್ಬರಾದ್ರೂ ಮೃತಪಟ್ಟರ ಉದಾಹರಣೆ ಇದೆಯಾ? ಜನ ಇನ್ಯಾವಾಗ ಬುದ್ಧಿ ಕಲಿತೀರಿ ನೀವು? ನಿಮ್ಮ
ನಿಮ್ಮ ಪ್ರಾಣಕ್ಕೆ ನಿಮ್ಮ ಕೈಯಾರೆ ನೀವೇ ಕುತ್ತು ತಕ ಬರ್ತಾ ಇದ್ದೀರಿ. ಇವತ್ತು ಅವರು ಬಲವಂತವಾಗಿ ಯಾರು ಕರ್ಕೊಂಡು ಹೋಗಲ್ಲ ನಿಮ್ಮ ಹುಚ್ಚು ಅಭಿಮಾನದಿಂದ. ನಿಮ್ಮ ಆಸೆ ಆಕಾಂಕ್ಷೆಗಳು ಬಲಿಯಾಗಿ ನಿಮ್ಮ ಕುಟುಂಬಗಳಿಗೆ ನೀವೇ ಕಂಟಕವಾಗಿ ಪರಿಣಮಿಸ್ತಾ. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ಏನು ನಿನ್ನೆ ತಮಿಳುನಾಡಲ್ಲಿ ವಿಜಯ್ ಅವರ